ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇದೊಂದು ಗ್ರೀನ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಇರುವಂಥ ಸ್ಯಾರಿ. ಸೊ ಇದಕ್ಕೆ ನಾನೊಂದು ಬ್ರೈಡಲ್ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನಿವಾಗ ನೋಡಿ, ಇದು ಸೀರೆ ಸೆರಗು. ಸೊ ನಾವಿದಕ್ಕೆ ಸೀರೆ ಯಾವ ಕಲರ್ ಇರುತ್ತೆ ಆ ಕಲರ್ ದಾರನ ತಗೊಂಡು ನಾವು ಫಸ್ಟ್ ಸ್ಟೆಪ್ಪಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಸೊ ನಾನಿವಾಗ ಫಸ್ಟ್ ಗ್ರೀನ್ ಕಲರ್ ದಾರದಿಂದ ಶುರು ಮಾಡ್ಕೊಂಡು ಹೋಗ್ತೀನಿ. ಮೊದಲಿಗೆ ನಾನು ಇದಕ್ಕೆ ತಗೊಂಡಿರೋ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ನೋಡಿ ಈ ಥರ ಬ್ರೈಡಲ್ ಬೀಡ್ಸು, ಬಿಗ್ ಬೀಡ್ಸ್ನ ತಗೊಂಡಿದ್ದೀನಿ ಮತ್ತು ವೀಟ್ ಬೀಡ್ನ ತಗೊಂಡಿದ್ದೀನಿ. ಹಾಗೆಯೇ ಸ್ಮಾಲ್ ಮೆಟಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಜರಿ ದಾರ, ಕತ್ರಿ, ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು 11 ನೀಡಲ್ ನಂಬರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕುಚ್ಚು ಕಟ್ಕೊಳ್ಳೋದಕ್ಕೆ ದೊಡ್ಡ ಕಣ್ಣಿನ ಸೂಜಿ ಬೇಕಾಗುತ್ತೆ. ಮತ್ತು 2 ಕಲರ್ ದಾರ, 6 ದಾರನ ಸುತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ. ಇದಿಷ್ಟು ಬೇಕಾಗಿರೋಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಶುರು ಮಾಡ್ಕೊಳ್ಳೋಣ. ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ದಾರನ ನೋಡಿ ಈ ರೀತಿ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೋಬೇಕು. ನೀಡಲ್ನ ಸೀರೆ ಮೇಲ್ಭಾಗದಿಂದ ಚುಚ್ಚಿ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡಿದ್ದೀನಿ. ಅದನ್ನು ಅಲ್ಲಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಅಥವಾ 3 ಗಂಟುಗಳನ್ನ ಕಟ್ಕೋಬೇಕು. ಟೈಟಾಗಿ ಬಿಚ್ಚೋಗದಿರೋ ರೀತಿಯಲ್ಲಿ ಕಟ್ಕೋಬೇಕು. ಈ ರೀತಿಯಲ್ಲಿ ಕೂಡ ನಾವು ದಾರನ ಲಾಕ್ ಮಾಡ್ಕೋಬಹುದು. ಅಥವಾ ದಾರದ ತುದಿಗೆ ಗಂಟಾಕಿಟ್ಕೊಂಡು ಕೂಡ ನಾವು ಆ ರೀತಿ ಕೂಡ ಲಾಕ್ ಮಾಡ್ಕೋಬಹುದು. ಈಗ 2 ಗಂಟುಗಳು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡು ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಮಾಡೋಣ. ಅದ್ರ ಪಕ್ಕಕ್ಕೆ ಒಂದು ಹಾಫ್ ಕ್ರೋಶೆಟ್ ಅಥವಾ ಲಾಕ್ ಅಂತ ಹೇಳ್ತಾರಲ್ಲ, ಒಂದು ಲಾಕ್ನ ಮಾಡ್ಕೋಬೇಕು. ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ 3 ಚೈನ್ಗಳನ್ನ ಹಾಕ್ಕೋಬೇಕು. 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನು ಮತ್ತು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ 3 ಚೈನು, 3 ಚೈನ್ ಹಾಕಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟು 3 ಚೈನೇ ಹಾಕ್ಕೋಬೇಕು. ಇಲ್ಲಿ 3 ಚೈನ್ ಗ್ಯಾಪು ನಮಗೆ 3 ಟೈಮ್ಸ್ ಬರುತ್ತೆ. 3 ಚೈನ್ ಗ್ಯಾಪು 3 ಟೈಮ್ಸ್ ಹಾಕ್ಕೋಬೇಕು. ಸ್ಟಾರ್ಟಿಂಗ್ 3 ಚೈನ್ ಗ್ಯಾಪು, ಅದಾದಮೇಲೆ 4 ಚೈನ್ ಗ್ಯಾಪ್ 1 ಟೈಮು, ಅದಾದಮೇಲೆ 3 ಚೈನ್ ಗ್ಯಾಪು 3 ಟೈಮ್ಸು. ಇವಾಗ ದಾರನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನಾವು ಏನು ಬಿಗ್ ಬೀಡ್ ತೊಗೊಂಡಿರ್ತೀವಲ್ಲ ಆ ಬೀಡನ್ನ ದಾರದೊಳಗಡೆಗೆ ಹಾಕ್ಕೋಬೇಕು. ದಾರಕ್ಕೆ ಪೋಣಿಸ್ಕೊಂಡು ನೆಕ್ಸ್ಟು ಆ ಬೀಡನ್ನ ಲಾಕ್ ಮಾಡಿ ಆನಂತರ ಅದನ್ನು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ ಗ್ಯಾಪು 3 ಟೈಮ್ಸ್ ಬರಬೇಕು. 3 ಚೈನ್ ಗ್ಯಾಪು 3 ಟೈಮ್ಸು. ಮತ್ತು ನಾವು ಇಲ್ಲಿ 3 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀವಲ್ಲ, ಆವಾಗ ಸ್ವಲ್ಪ ನೋಡಿಕೊಂಡು ಸ್ಟ್ರೈಟಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ, ತುಂಬ ಟೈಟಾಗಿ ನೀವು ನೀಡಲ್ನ ತಗೊಂಡು ಮುಂದಕ್ಕೆ ಹೋಗಿ ಲಾಕ್ ಮಾಡಬಾರ್ದು. ಸೊ ಅದು ಸ್ವಲ್ಪ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಅದು ತುಂಬಾ ಇಂಪಾರ್ಟೆಂಟು. 3 ಟೈಮ್ಸ್ ಆದಮೇಲೆ ಮತ್ತೆ 4 ಚೈನ್ ಗ್ಯಾಪು 1 ಟೈಮ್ ಹಾಕ್ಕೊಳ್ಬೇಕು. 4 ಚೈನ್ ಗ್ಯಾಪ್ 1 ಟೈಮ್ ಹಾಕ್ಬಿಟ್ಟು ಅಗೇನ್ ಮತ್ತೆ 3 ಚೈನ್ ಗ್ಯಾಪು 3 ಟೈಮ್ಸ್ ಹಾಕ್ಕೊಳ್ಬೇಕು. ಮತ್ತು ನೀವು ಬೇಕಾದ್ರೆ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಆವಾಗ ಸೀರೆನಲ್ಲಿ ರಿಂಕಲ್ಸ್ ಬರೋದನ್ನು ನೀವು ಅವಾಯ್ಡ್ ಮಾಡ್ಬೋದು. ಬಿಗಿನರ್ಸ್ಗಳಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ರಿಂಕಲ್ಸ್ ಬಂದುಬಿಡುತ್ತೆ, ನಿಮಗೆ ಗೊತ್ತಾಗಲ್ಲ, ನೀಡಲ್ ಮುಂದೆ ಹೋಗಿಬಿಟ್ಟಿರುತ್ತೆ, ನಾವು ಅಲ್ಲಿಗೆ ಲಾಕ್ ಮಾಡಿಬಿಡ್ತೀವಿ. ಅದಕ್ಕಾಗಿ ನಾವು ನೋಡ್ಕೊಂಡು ಲಾಕ್ ಮಾಡಬೇಕು. ಸೊ ಆಲ್ರೆಡಿ ಚೆನ್ನಾಗಿ ಹಾಕ್ತಾ ಇರೋರು, ಎಕ್ಸ್ಪರ್ಟ್ ಇರೋರಿಗೆ ಅವ್ರಿಗೆ ಗೊತ್ತಿರುತ್ತೆ ರಿಂಕಲ್ಸ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋದು. ಸೊ ಅದಕ್ಕೋಸ್ಕರ ಹೊಸದಾಗಿ ಕಲಿತಾ ಇರೋರಿಗೆ ನಾನು ಹೇಳ್ತಾ ಇರೋದು, ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೋಬೇಕು. 3 ಟೈಮ್ಸ್ 3 ಚೈನ್ ಗ್ಯಾಪ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಬೀಡನ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಬೀಡನ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಫಸ್ಟ್ ಸ್ಟೆಪ್ನ ನಾವು ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಸ್ಟೆಪ್ ಪೂರ್ತಿ ಈ ರೀತಿನಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ 3 ಚೈನ್ ಗ್ಯಾಪ್ 1 ಟೈಮು, ಆಮೇಲೆ 4 ಚೈನ್ ಗ್ಯಾಪ್ ಬಂದಿದೆ, ಆಮೇಲೆ 3 ಚೈನ್ ಗ್ಯಾಪ್ 3 ಟೈಮ್ಸು, ಒಂದು ಬೀಡು, 3 ಚೈನ್ ಗ್ಯಾಪ್ 3 ಟೈಮ್ಸು, ಮತ್ತು ಮಿಡಲಲ್ಲಿ 1 ಟೈಮು 4 ಚೈನ್ ಗ್ಯಾಪು, 3 ಚೈನ್ ಗ್ಯಾಪು 3 ಟೈಮ್ಸು, ಅಗೇನ್ ಬೀಡು.
ಇದು ಫಸ್ಟ್ ಸ್ಟೆಪ್ಪು ನೋಡಿ. ಫಸ್ಟ್ ಸ್ಟೆಪ್ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ನಿಮಗೆ ರಿಂಕಲ್ಸ್ ಇಲ್ದಿರೋ ರೀತಿಯಲ್ಲಿ ನಾವು ಈ ರೀತಿ ಮಾಡ್ಕೋಬೇಕು. ಒಂದು ಚೂರು ರಿಂಕಲ್ಸ್ ಬಂದಿಲ್ಲ. ಆ ರೀತಿ ನಾವು ಮಾಡಿಕೊಂಡ್ರೆ ಸೀರೆ ಡಿಸೈನ್ ಕೂಡ ಕಂಪ್ಲೀಟ್ ಆದಾಗ ತುಂಬ ಚೆನ್ನಾಗಿ ಬರುತ್ತೆ. ಬೇಸ್ ಲೈನ್ ನಾವು ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನ ಶುರು ಮಾಡೋಣ. ಸೆಕೆಂಡ್ ಸ್ಟೆಪ್ ಕೂಡ ನಾನು ಸೇಮ್ ಕಲರ್ ದಾರ ತೊಗೊಂಡಿದ್ದೀನಿ. ಮತ್ತು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಯಾವ ರೀತಿ ಲಾಕ್ ಮಾಡ್ಕೊಂಡ್ವಿ ಅಲ್ಲ, ಅದೇ ರೀತಿ ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಪೂರ್ತಿ ದಾರನ ಮೇಲಕ್ಕೆ ಎತ್ಕೊಂಡು ಒಂದು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡೋಣ. ಕಟ್ಕೊಂಡು ನೆಕ್ಸ್ಟು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಪಕ್ಕದಲ್ಲೇ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಒಂದು ಲಾಕ್ನ ಮಾಡ್ಕೋಬೇಕು. ಇಲ್ಲ 3 ಚೈನ್ ಗ್ಯಾಪ್ ಒಳಗಡೆಗೂ ಕೂಡ ಲಾಕ್ ಮಾಡ್ಕೋಬೋದು. ಸೊ ಒಂದು ಲಾಕ್ನ ಮಾಡ್ಕೋಬೇಕು ಸ್ಟಾರ್ಟಿಂಗು. ಸೊ ಈ ರೀತಿ ಒಂದು ಲಾಕ್ನ ಮಾಡ್ಕೊಳ್ಳಿ. 1 ಅಥವಾ 2 ಲಾಕ್ ಮಾಡಿಕೊಂಡು ಅದನ್ನು ನೀಟಾಗಿ ಕೂರಿಸ್ಕೋಬೇಕು. ಅದಾದಮೇಲೆ ಇವಾಗ ನೋಡಿ, ದಾರನ ಮೇಲಕ್ಕೆ ಎತ್ಬಿಟ್ಟು ನಾನು ವೀಟ್ ಬೀಡನ್ನ ತೊಗೊಂಡಿದ್ದೀನಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆನಂತರ ಬೀಡನ್ನ ಲಾಕ್ ಮಾಡಿಬಿಟ್ಟು 3 ಚೈನ್ ಗ್ಯಾಪ್ ಏನು ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲ್ಗಡೆಗೆ ಲಾಕ್ ಮಾಡಬೇಕು. 3 ಚೈನ್ ಗ್ಯಾಪ್ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲ್ಗಡೆಗೆ ಲಾಕ್ ಮಾಡಬೇಕು. ಅದಾದಮೇಲೆ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ 4 ಚೈನ್ ಹಾಕಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ವೀಟ್ ಬೀಡ್ ಒಂದು ಆ್ಯಡ್ ಮಾಡಬೇಕು. ವೀಟ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ದು ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್, ಲಾಕ್ ಮೇಲೆ ಲಾಕ್ ಮಾಡಬೇಕು. ಇವಾಗ ಆರ್ಚ್ನ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ಬರುತ್ತೆ ಇದು ಸೆಕೆಂಡ್ ಸ್ಟೆಪ್ಪಲ್ಲಿ. ಇವಾಗ ನಾವು ಬೀಡನ್ನ ಆ್ಯಡ್ ಮಾಡಿದ್ದೀವಲ್ಲ, ಬೀಡ್ ಕೆಳಗಡೆ ನಾನು ಬೀಡನ್ನ ಲಾಕ್ ಮಾಡಿರ್ತೀನಲ್ಲ, ಹಾಗಾಗಿ ಬೀಡ್ ಕೆಳಗಡೆಗೆ ಒಂದು ಥ್ರೆಡ್ ಇರುತ್ತೆ. ಆ ಥ್ರೆಡ್ಗೆ ನಾವು ಟ್ರಿಪ್ಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡು ಹೋಗಬೇಕು. ಅಂದರೆ ಆರ್ಚ್ ಫಾರ್ಮ್ ಮಾಡಬೇಕು. ಸೊ ಈ ಬೀಡ್ ಸುತ್ತ ಇವಾಗ ನಮಗೆ ಕಂಬಗಳು ಬರುತ್ತೆ. ನಾನಿಲ್ಲಿ ಟ್ರಿಪ್ಪಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಪ್ಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ತಾ ಇರೋದು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ. ಆ ಬೀಡ್ ಕೆಳಗಡೆ ದಾರದೊಳಗಡೆಯಿಂದ ನೀಡಲ್ನ ಮೇಲಕ್ಕೆ ಎತ್ಕೋಬೇಕು. ಆಮೇಲೆ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ರೀತಿ 3 ಬಾರಿ ನಾವು ನೀಡಲ್ನ ಮೇಲಕ್ಕೆ ಎತ್ಕೊಳ್ತೀವಲ್ಲ, ಅದನ್ನು ಟ್ರಿಪ್ಪಲ್ ಕ್ರೋಶೆಟ್ ಅಂತಾರೆ. ಸೊ ನಾನು ಇಲ್ಲಿ ಟೋಟಲ್ ಆಗಿ 18 ಟ್ರಿಪ್ಪಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಅಂದರೆ 18 ಕಂಬಗಳು ಬರಬೇಕು. ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಬೇಕು ನಾವು. 18 ಕಂಬಗಳು ಬರಬೇಕು ನಮಗಿಲ್ಲಿ. ನೋಡಿ ನಾನು ಇವಾಗ ಕಂಬಗಳನ್ನ ಮಾಡ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ. ಕಂಬಗಳನ್ನ 18 ಕಂಬ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಬೀಡ್ ಆದಮೇಲೆ 3 ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಬೇಕು. ಅದಾದಮೇಲೆ ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕ್ಕೊಳ್ಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಆಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ವೀಟ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಆನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು. ಅದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಬೇಕು. ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಲುಕ್ಕು ಕೂಡ. ಸೊ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ವೀಟ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ವೀಟ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಆನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕ್ಬಿಟ್ಟು ಬೀಡ್ ಸುತ್ತ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಸೇಮ್ 18 ಕಂಬಗಳು. ಈಗ ಫಸ್ಟ್ ಆರ್ಚ್ 18 ಕಂಬನ ಹಾಕಿದ್ದೀವಲ್ಲ, ಸೊ ಅದೇ ಕರೆಕ್ಟ್ ಕೌಂಟಿಂಗಲ್ಲಿ 18 ಕಂಬಗಳನ್ನೇ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ನಾನು ತೋರಿಸ್ತಾ ಇರೋಂಥ ಈ ಡಿಸೈನ್ಗೆ 18 ಕಂಬಗಳನ್ನೇ ಮಾಡ್ಕೊಳ್ಬೇಕು. ಸೊ ಏಕೆಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ನಾವು 18 ಕಂಬ ಯಾಕೆ ಹಾಕ್ತೀವಿ ಅನ್ನೋದು ಗೊತ್ತಾಗುತ್ತೆ. ಏಕೆಂದರೆ 18 ಕಂಬ ಹಾಕ್ಕೊಂಡ್ರೆ ಆ ಡಿಸೈನ್ನ ಫಿನಿಷ್ ಮಾಡೋದಕ್ಕೆ ನಮಗೆ ಕರೆಕ್ಟ್ ಆಗೋದು. ಅದಕ್ಕೋಸ್ಕರ 18 ಕಂಬಗಳನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ಸೇಮ್ ಇಲ್ಲೂ ಕೂಡ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ನೀವು ಟ್ರಿಪಲ್ ಕ್ರೋಶೆಟ್ ಇಲ್ದರೆ ಡಬಲ್ ಕ್ರೋಶೆಟ್ ಕೂಡ ಮಾಡ್ಬೋದು. ಟ್ರಿಪಲ್ ಕ್ರೋಶೆಟ್ಟೇ ಮಾಡಬೇಕಂತ ಏನಿಲ್ಲ. ಟ್ರಿಪಲ್ ಕ್ರೋಶೆಟ್ ಆದರೂ ಮಾಡ್ಬೋದು, ಡಬಲ್ ಕ್ರೋಶೆಟ್ ಆದರೂ ಮಾಡ್ಬೋದು. ಸೊ ನಿಮ್ಮ ಇಷ್ಟ. ಇವಾಗ ನೆಕ್ಸ್ಟ್ ನೋಡಿ ನಾನು ತೋರಿಸ್ತೀನಿ. ಒಂದು 3 ಆರ್ಚ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಬೇಕಾದರೆ ಇಷ್ಟಕ್ಕೇನೋ ಕುಚ್ಚು ಕೂಡ ಕಟ್ಕೊಳ್ಬೋದು. ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ.
ಇವಾಗ ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ನಾನಿವಾಗ ದಾರದ ಕಲರ್ನ ಚೇಂಜ್ ಮಾಡ್ಕೊಳ್ತೀನಿ. ಪಿಂಕ್ ಕಲರ್ ದಾರ ತಗೊಳ್ತಾ ಇದ್ದೀನಿ. ಈಗ 2 ಸ್ಟೆಪ್ಪು ಗ್ರೀನ್ ಕಲರ್ ಆಯಿತು. ನೆಕ್ಸ್ಟ್ ಇವಾಗ ಪಿಂಕ್ ಕಲರ್ ದಾರದಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಇವಾಗ ಸೇಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಏನು ಮಾಡಿದ್ವಿ ಅಲ್ಲ ದಾರ ಲಾಕ್ ಮಾಡೋದು, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ದಾರನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದಾಗೆ ನಾವು ದಾರದ ತುದಿಗೆ ಗಂಟಾಕಿಟ್ಕೊಂಡು ಅದನ್ನು ಗಂಟು ಸೀರೆ ಹಿಂಭಾಗಕ್ಕೆ ಕೂತ್ಕೊಳ್ಳೋ ಥರ ಕೂಡ ನಾವು ಲಾಕ್ ಮಾಡ್ಕೋಬೋದು. ಆ್ಯಂಡ್ ಈ ಥರ ಕೂಡ ಲಾಕ್ ಮಾಡ್ಬೋದು. ಆ ಥರ ಮಾಡಿ ನಾವು 2 ಥರ ಮಾಡಿದ್ರೂ ಗ್ಲೂ ಹಾಕಿ ಕೊನೆಗೆ ಅಂಟಿಸ್ಕೋಬೇಕು. ನೋಡಿ ಇವಾಗ ಲಾಕ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಗಂಟು ಕಟ್ಕೊಂಡಿದ್ದಾದಮೇಲೆ ಇವಾಗ ನಾನು ಸ್ಮಾಲ್ ಬೀಡನ್ನ ತೊಗೊಂಡಿರ್ತೀವಲ್ಲ ಆ ಬೀಡ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. 4 ಬೀಡು, ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಲಾಕ್ ಮಾಡಬೇಕು, ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಲಾಕ್ ಮಾಡಬೇಕು. ಟೋಟಲಾಗಿ 4 ಬೀಡ್ಗಳನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಬೀಡ್ ಸುತ್ತ ಬರಬೇಕು. 4 ಇಲ್ದಿದ್ರೆ ನೀವು 5 ಕೂಡ ಮಾಡ್ಕೋಬಹುದು. 4 ಅಥವಾ 5 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಳಿ. ಅದಾದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು ಬೀಡ್ ಕೆಳಗಡೆಗೆ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ಈ ರೀತಿ ಬರುತ್ತೆ ಯು ಶೇಪಲ್ಲಿ. ನೀವು 4 ಅಥವಾ 5 ಎಷ್ಟಾದರೂ ಬೀಡನ್ನ ಆ್ಯಡ್ ಮಾಡಿ. 4 ಇಲ್ಲ 5 ಹಾಕ್ಕೋಬೋದು. ಮತ್ತು ನೋಡಿ ನಾನು ಅಟೇ ಟೈಮೇ 4 ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ತಗೊಂಡು, ಏಕೆಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ. ನಿಮಗೆ ಪ್ರಾಕ್ಟೀಸ್ ಇದ್ದರೆ ಈ ರೀತಿ ಮಾಡ್ಕೋಬೋದು. ಬಿಗಿನರ್ಸ್ ಆದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಅಥವಾ 2 ಬೀಡ್ಗಳನ್ನ ತಗೊಂಡು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಟೈಮ್ ಸೇವ್ ಆಗುತ್ತೆ. ಅದಕ್ಕೋಸ್ಕರ ಅಟೇ ಟೈಮ್ ನಾವು ನೋಡಿ 4 ಒಂದೇ ಸಲ ತೊಗೊಂಡ್ಬಿಟ್ಟು ಹಿಂಗೆ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ. ನಾವು ಬೇಗ ಫಿನಿಷ್ ಮಾಡ್ಕೊಂಡು ಹೋಗ್ಬೋದು. 4 ಬೀಡು ಆ್ಯಡ್ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈ ರೀತಿ ನಿಮಗೆ ಕಾಣಿಸುತ್ತೆ. ಈ ರೀತಿಯಾಗಿ ಪುಟ್ಟದಾಗಿ ಒಂಥರ ಸ್ಮಾಲ್ ಹಾರ್ಚ್ ಥರ ಕಾಣಿಸುತ್ತೆ. ಇವಾಗ ಒಂದು ಡಬಲ್ ಕ್ರೋಶೆಟ್ ಕಂಬ ಸ್ಟಾರ್ಟಿಂಗು ಕಂಬದ ಮಧ್ಯಕ್ಕೆ ಹಾಕೋಬೇಕು. ನಾವು ಸ್ಟಾರ್ಟಿಂಗು ಒಂದು ಕಂಬನ ಹಾಕ್ಕೊಂಡು 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಬಿಟ್ಟು ಇವಾಗ ನಾವು ಏನು ಕಂಬ ಮಾಡಿದ್ವಿ ಅಲ್ಲ ಅದಕ್ಕೆ ನಾವು 4 ಕಂಬಗಳನ್ನ ಮಾಡ್ಕೋಬೇಕು. ಅದ್ರ ಮೇಲ್ಗಡೆಗೆ ನೋಡಿ ಆ ಕಂಬನ ಬೇಸ್ ಲೈನ್ ಥರ ಮಾಡಿಕೊಂಡು ನಾವು ಕಂಬನ ಮಾಡಬೇಕು. ಸ್ಟಾರ್ಟಿಂಗು ನಾವು ಬೇಸ್ ಲೈನ್ ಹಾಕಿರ್ತೀವಲ್ಲ, ಬೇಸ್ ಲೈನು ಮತ್ತು ಒಂದು ಕಂಬ ಇರುತ್ತಲ್ಲ ಅದ್ರ ಮಧ್ಯಕ್ಕೆ ನಾನು ಕಂಬನ ಹಾಕಿರೋದು. ಸ್ಟಾರ್ಟಿಂಗಲ್ಲಿ 4 ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಇದರಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಎಲ್ಲ ಡಬಲ್ ಕ್ರೋಶೆಟ್ ಬರುತ್ತೆ. 4 ಕಂಬ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಬಿಟ್ಟು ಇವಾಗ ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಮಾಡಬೇಕು. ಇವಾಗ ನೋಡಿ 3 ಕಂಬಗಳನ್ನ ಬಿಡಬೇಕು. 3 ಕಂಬನ ಬಿಟ್ಟು ನೆಕ್ಸ್ಟ್ 3 ಮತ್ತು 4ನೇ ಕಂಬದ ಮಧ್ಯಕ್ಕೆ ನಾವು ಕಂಬನ ಮಾಡಬೇಕು. ಅಂದರೆ 3 ಕಂಬ ಗ್ಯಾಪ್ ಬರಬೇಕು. ಕಂಬನ ಬಿಟ್ಟು ಡಬಲ್ ಕ್ರೋಶೆಟ್ ಮಾಡಿದ್ಮೇಲೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಅದಾದಮೇಲೆ ನಾವೇನು ಒಂದು ಕಂಬನ ಹಾಕಿದ್ದೀವಲ್ಲ ಅದನ್ನು ಬೇಸ್ ಲೈನ್ ಮಾಡಿಕೊಂಡು ಡಬಲ್ ಕ್ರೋಶೆಟ್ ಮಾಡಬೇಕು. 2 ಚೈನ್ನ ಕೂಡ ನಾವು ಒಂದು ಕಂಬ ಥರ ಕನ್ಸಿಡರ್ ಮಾಡ್ಬೋದು. ನಾವು ಕಂಬ ಫಾರ್ಮ್ ಮಾಡಬೇಕಲ್ಲ ಅದಕ್ಕೋಸ್ಕರ 2 ಚೈನ್ನ ಹಾಕ್ಕೊಳ್ಬೇಕು. ಟೋಟಲಾಗಿ 4 ಕಂಬಗಳು. ಆ 2 ಚೈನ್ನ ಕೂಡ ಸೇರಿಸಿದ್ರೆ ನಿಮಗೆ 5 ಕಂಬದ ಕೌಂಟ್ ಬರುತ್ತೆ. ಕಂಬದ ಮೇಲೆ 4 ಕಂಬನ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಫುಲ್ ಒಂದು ಹಾರ್ಚ್ ಫಿನಿಶ್ ಆದಮೇಲೆ ಒಂದೊಂದು ಬೀಡು. ಇವಾಗ 3 ಕಂಬನ ಬಿಡಬೇಕು. 3 ಕಂಬನ ಬಿಟ್ಬಿಟ್ಟು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 3 ಕಂಬನ ಬಿಡಬೇಕು, ಡಬಲ್ ಕ್ರೋಶೆಟ್ನ ಮಾಡಬೇಕು. ಸೊ ಇದೇ ರೀತಿ ನಾವು ಪೂರ್ತಿಯಾಗಿ ಮಾಡ್ಕೊಂಡು ಬರಬೇಕು. ನಾನೀಗ ಪೂರ್ತಿ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಈ ರೀತಿ. ಲಾಸ್ಟಲ್ಲಿ ನಮಗೆ 3 ಕಂಬ ಗ್ಯಾಪ್ ಬರುತ್ತೆ. ಅದು ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ 3 ಚೈನ್ ಇರುತ್ತಲ್ಲ ಆ 3 ಚೈನ್ ಗ್ಯಾಪದ್ದು ಲಾಕ್ ಮೇಲೆ ಲಾಕ್ ಮಾಡ್ಕೊಬಿಡಬೇಕು. ಈ ರೀತಿಯಾಗಿ ಲಾಕ್ ಮಾಡಿದ್ದಾದಮೇಲೆ ಸೇಮು ಬೀಡ್ ಕೆಳಗಡೆಗೆ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಬೇಕು, ಬೀಡನ್ನ ಲಾಕ್ ಮಾಡಬೇಕು. ಒಂದೊಂದು ಬೀಡಿಗೂ ಒಂದೊಂದು ಲಾಕ್ನ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ನೆಕ್ಸ್ಟು ಬೀಡ್ ಲಾಕ್ ಮೇಲೆ ಲಾಕ್ ಮಾಡಬೇಕು. 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬರುತ್ತೆ. ಮತ್ತು ಬೀಡ್ ಕೆಳಗಡೆಗೆ 4 ಬೀಡ್ಗಳನ್ನ ಆ್ಯಡ್ ಮಾಡಬೇಕು. ಬೀಡ್ ಕೆಳಗಡೆಗೆ 4 ಬೀಡ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ತುಂಬ ಬೇಗನೆ ಮಾಡ್ಕೊಂಡು ಹೋಗ್ಬೋದು ಡಿಸೈನ್ನ. ನಾವು ಇದನ್ನು ತುಂಬ ಈಸಿಯಾಗಿ
3 ಸ್ಟೆಪ್ಪಲ್ಲಿ ಮಾಡ್ಕೋಬೋದಾದಂಥ ಒಂದು ಬ್ರೈಡಲ್ ಡಿಸೈನ್ ಇದು. ತುಂಬಾ ಈಸಿ ಇದೆ. ಹೊಸದಾಗಿ ಕಲಿತಾ ಇರೋರು ಕೂಡ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೊಂಡು ಹೋಗ್ಬೋದು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಅಗೈನ್ ನಾವು ಡಿಸೈನ್ನ ಶುರು ಮಾಡಬೇಕು. ನೋಡಿ, ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ನೋಡಿ, 6 ಪುಟ್ಟದ ಆರ್ಚ್ಗಳು ಬರುತ್ತೆ ನಮಗೆ. ಸೊ ಇದು ನಮಗೆ ಸೆಕೆಂಡ್ ಸ್ಟೆಪ್ ಇದು ಲುಕ್ಕು. ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ ಮಾಡಿರೋದನ್ನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು. ಒಂಥರ ಮೆಟ್ಲುಗಳ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಹೈಲೈಟ್ ಆಗಿತ್ತು. ಇದಕ್ಕೆ ನಾನು 160 ಅಥವಾ 177 ದಾರ ತೊಗೊಂಡು ಕುಚ್ಚುಗಳನ್ನ ಕಟ್ಕೋಬೋದು. ನಾನಿಲ್ಲಿ ಗ್ರೀನ್ ಕಲರ್ ದಾರದಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 167 ದಾರ ನಿಮಗೆ 327 ದಾರ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಕುಚ್ಚುಗಳೆಲ್ಲ ಕಟ್ಟಿದ ಮೇಲೆ ನಾವು ಆರ್ಚ್ ಲೆಂತ್ಗೆ ಕುಚ್ಚುಗಳನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಡಿಸೈನು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.